ಇಷ್ಟು ಜನ ನಾವಿದ್ದೀವಿ, ಪರಮಾತ್ಮ ಒಬ್ಬನ. ನಾವು ಹುಟ್ಟೋರು ಸಾಯೋರು ಇದ್ದೀವಿ, ಅವ ಹುಟ್ಟಲಾರ್ದವ ಸಾಯಲಾರ್ದವನ. ನಾವು ಸುಖಿ ದುಃಖಿ ಇದ್ದೀವಿ, ಅವ ಸದಾ ಸುಖಿಯನ. ಹೌದಿಲ್ಲ? ನಾವು ಅಲ್ಪಜ್ಞ ಇದ್ದೇವೆ, ಥೊಡೆ ತಿಳಿತದ ಥೊಡೆ ತಿಳಿಯೋದು. ಅವ ಎಲ್ಲವನ್ನು ತಿಳಿತಕ್ಕಂಥ ಸರ್ವಜ್ಞ ಮೂರ್ತಿ ಅವಾಗ. ನಮಗೆ ಸ್ವಲ್ಪ ತಾಕತ್ತದ, ಸ್ವಲ್ಪ ಇಲ್ಲ. ಸ್ವಲ್ಪ ಏನಾರ ಮಾಡಬಹುದು, ಸ್ವಲ್ಪ ಮಾಡದೇ ಇರಬಹುದು. ಅಂದರೆ ಅಲ್ಪ ಶಕ್ತಿಮಾನ್ ನಾವಿದ್ದೇವೆ, ಅವ ಸರ್ವಶಕ್ತಿಮಾನ. ಏನಾದರೂ ಮಾಡಬಹುದು. ಭಗವಂತ ಏನಾದರೂ ಮಾಡಬಹುದು, ಮಾಡದೇ ಇರಬಹುದು, ಇದ್ದುದನ್ನು ಮತ್ತೊಂದನ್ನಾಗಿ ಮಾಡಬಹುದು. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯ ಪರಮಾತ್ಮನಿಗದ. ಸರ್ವಸಮರ್ಥದನ ಪರಮಾತ್ಮ. ಇವ ನಾವು ಅಲ್ಪಶಕ್ತಿಮಾನ್, ಅವ ಸರ್ವಶಕ್ತಿಮಾನ್. ನಾವು ಅಲ್ಪಜ್ಞ, ಅವ ಸರ್ವಜ್ಞ. ನಾವು ಹುಟ್ಟೋರು ಸಾಯೋರು, ಅವ ಹುಟ್ಟಲಾರ್ದವ್ರು ಸಾಯಲಾರ್ದು. ನಾವು ಸುಖಿ ದುಃಖಿ, ಅವ ಸದಾ ಸುಖಿ. ಹಿಂಗೆ ಲಕ್ಷಣಗಳ ಭಿನ್ನ ಇದ್ದರೂ ಕೂಡ ನಾವು ಪರಮಾತ್ಮನ ಅಂಶ ಅಂತ ಹೆಂಗೆ ಅಲ್ಲಕ್ಕೆ ಬರ್ತದ್ರಿ ಅಂತ ಒಂದು ವೇಳೆ ಸಂಶಯ ಬರ್ತಿತ್ತು ಅಂದರೆ ಅದಕ್ಕೆ ಶಾಸ್ತ್ರದಲ್ಲಿ ಭಾಳ ಚಂದ ಹೇಳ್ಯಾರ. ಏನೂ ಇಲ್ಲ, ಉಪಾಧಿ ಭೇದದಿಂದ ನಮಗೆ ಹಂಗೆ ಅನಿಸ್ಲತ್ತದ, ನಮಗೆ ಹಂಗೆ ಭಾಸ ಆಗ್ಯದ. ಸ್ವರೂಪದಿಂದ ನಾವು ಪರಮಾತ್ಮನ ಅಂಶನೇ ಇದ್ದಿದ್ದೇವೆ, ಉಪಾಧಿಯಿಂದ ಹಿಡ್ಕೊಂಡು ನಾವು ಬೇರೆಯಾಗಿತ್ತು. ಈಗ ನಮ್ಗೆ ಕನ್ನಡಿ ಎದುರು ನಿಂದಿರಿಸಿದಾಗ, ಕನ್ನಡಿ ಎದುರು ನಿಂತಾಗ ನಾವು ನನ್ನ ಜೇಬಿ ಕಡೆದ್ರಿ ಎಡಕದ. ನಾವೊಂದು ವೇಳೆ ಕನ್ನಡದಿಂದ ನಿಂತರೆ ಬಲಕ್ಕೆ ಕಾಣಿಸ್. ನಾನು ಮೊಬೈಲ್ ಹಿಡಿದೀನಿ ಕೈದಾಗ, ಯಾವ ಕೈದಾಗ ಹಿಡಿದೀನಿ? ಎಡಗೈದಾಗ. ಕನ್ನಡಿದಾಗ ನೋಡಿದ್ರೆ ಬಲಗೈ ಕಾಣಿಸ್. ಹೆಣ್ಮಗಳು ಬೇತುಗಳು ತೆಗೆದಾಳ ಎಡಕ್ಕೆ, ಕನ್ನಡಿಯಾಗ ಕಾಣಿಸ್ತದ ಬಲಕ್ಕೆ. ನಾ ಬಲಕ್ಕೆ ತೆಕ್ಕೊಂಡಲ್ಲಿ ಗೊತ್ತಪ್ಪಡ ಬಿದ್ದು ಅಂತ ಈ ಸರಿ ಅಂದರೆ ಹೇಳೋ ತಾತ್ಪರ್ಯ ಏನು ಅಂದ್ರೆ ಈ ಎಡ ಬಲ ಆಗಿ ಕಾಣಿಸ್ಯ. ಇವಾಗ ಇನ್ನೊಂದು ಮಾತು ನಿಮಗೆ ಹೇಳಬೇಕಾದ್ರೆ, ಕನ್ನಡಿಗಿನ ಮುಖ ಯಾಕಡೆ ನೋಡ್ಲತ್ತದ್ರಿ? ಈಗ ನಾ ಪೂರ್ವಕ್ಕೆ ನೋಡ್ಲತ್ತೀನಿ, ಅದು ಪಶ್ಚಿಮ. ಅಂದ್ರೆ ಕನ್ನಡಿಗಿದ್ದಿನ ಮುಖಕ್ಕೂ ನನ್ನ ಮುಖಕ್ಕೂ ತೀರಾ ವಿರುದ್ಧದ, ತೀರಾ ವಿರುದ್ಧದ ಒಂದೂ ಲಕ್ಷಣಗಳು ಸರಿ ಇಲ್ಲ. ಆದರೆ ನೀವು ಕನ್ನಡಿಗಿದ್ದಿಂದ ಬೇರೆ, ಕನ್ನಡಿ ಮುಂದೆ ನಿಂತ ನಾ ಬೇರೆ ಅಂತ ಒಪ್ತೀರೇನು? ನಿಮಗಿಲ್ಲಿ ಹಚ್ಕೊಂಬಂದಿದ್ರೆ ಕನ್ನಡಿಯಾಗಿದ್ದು ಹಚ್ಚೋದಿದ್ರೆ ಎಲ್ಲಿ ಹಚ್ಬೇಕು ರೀ? ಕನ್ನಡಿಯಾಗಿದ್ದ ಮುಖ ಅದಲ್ಲ, ಅದು ಕೈಲಿ ಹಣಿ ಮ್ಯಾಗ ಹಚ್ಚೋದದ ಅಂತ ತಿಳ್ಕೊರಿ. ನೀವೆಲ್ಲಿ ಹೆಸರು ಕನ್ನಡಿಗೆ? ಹಾಂ, ನೀವು ಹಚ್ಕೊಂಡಾಗ ಕನ್ನಡಿಯಾಗಿದ್ದಕ್ಕೆ ಹತ್ತದ ಅಂದ್ರೆ ಅದಿದು ಒಂದೇ, ಬೇರೆ ಅಲ್ಲ. ಆದ್ರೆ ಬೇರೆ ಅಲ್ಲ ಅಂತಲೂ ಒಪ್ತೀರಿ. ಮತ್ತು ಲಕ್ಷಣ ನೋಡಿದ್ರದು ಪೂರ್ವ ಪಶ್ಚಿಮ, ಎಡ ಬಲ, ಇವೆಲ್ಲ ವಿರುದ್ಧ ಲಕ್ಷಣಗಳು. ಎದರಿಂದ ಅವ್ರಿ? ಕೇವಲ ಕನ್ನಡಿಯಿಂದ. ನಮ್ಮದೇ ನಾವು ಬಿಂಬರೂಪ ಇದ್ದಿದ್ದೇವೆ, ನಮ್ಮದು ಪ್ರತಿಬಿಂಬ ಕನ್ನಡಿಯಲ್ಲಿ ಅದ. ಅದಕ್ಕೆ ಲಕ್ಷಣಗಳು ಬಿಂಬಕ್ಕಿಂತಲೂ ಪ್ರತಿಬಿಂಬದ ಲಕ್ಷಣ ವಿರುದ್ಧ ಲಕ್ಷಣ ಆಗ್ಯಾವ. ಹಂಗೆ ಬಿಂಬರೂಪ ಪರಮಾತ್ಮ, ಪ್ರತಿಬಿಂಬ ರೂಪ ಜೀವಾತ್ಮ ಕನ್ನಡಿಗಿದ್ದಿನ ಕಡೆಯಿಂದ ಹೆಂಗೆ ಲಕ್ಷಣ ವಿರುದ್ಧ ಅವನು, ಹಂಗೆ ಪ್ರತಿಬಿಂಬ ರೂಪ ಜೀವಾತ್ಮ ಶರೀರಧಾರಿಯಾಗಿ ಮಾಯ ಅವಿದ್ಯಾ ಉಪಾಧಿ ತೊಟ್ಟು ಬಂದಿದ್ದ ಸಲುವಾಗಿ ಇವನ ಲಕ್ಷಣಗಳು ವಿರುದ್ಧ. ಅವ ಹುಟ್ಟಲ್ದು ಹೋದ್ರೆ ಏನಾಯ್ತು? ನಾವು ಹುಟ್ಟವ ಸಾಯವಿದ್ದೀನಿ ಅಂತಾನೆ, ಸುಖಿ ದುಃಖಿ ಇದ್ದೀಯ ಅಂತಾನೆ, ನನಗೆ ತಿಳಿಯೋದ್ರಿ ಅಂತಾನೆ, ಥೊಡೆ ತಿಳಿತದ್ರಿ ಅಂತಾನೆ. ಅದಕ್ಕೆ ಇವೆಲ್ಲ ಲಕ್ಷಣ ಕನ್ನಡಿ ಉಪಾಧಿನಿಂದ ಲಕ್ಷಣಗಳ ಭಿನ್ನ ಹೆಂಗಾಗಿದೆ? ಬಿಂಬ ಪ್ರತಿಬಿಂಬದಲ್ಲಿ ಭೇದ ತೋರೆದು ಹಂಗೆ ಜೀವ ಶಿವರಲ್ಲಿ ಕೂಡ ಅಜ್ಞಾನದ ಉಪಾಧಿಯಿಂದ ಲಕ್ಷಣಗಳ ಭಿನ್ನ ತೋರ್ಯಾವ. ವಿಚಾರ ಮಾಡಿ ನೋಡಿದ್ರೆ ನೀವು ಶಾಣ್ಯರಿದ್ದೀರಿ. ಕನ್ನಡಿಗಿನ ಮುಖಕ್ಕೆ ಹಚ್ಚದಿದ್ರು ಈ ಮುಖಕ್ಕೆ ಹಚ್ಚಿಕೊಂಡಿರಲ್ಲ. ಹಾಗೆ ಇಲ್ಲಿ ತಿಳ್ಕೊಂಬೋದು ಏನು ಅಂದ್ರೆ, ನಾವು ಏನು ಲಕ್ಷಣಗಳ ವಿರುದ್ಧ ಕಾಣಿಸಿದ್ರು ಪರಮಾತ್ಮನ ಅಂಶ ಇದ್ದಿದ್ದೇ ಸತ್ಯದ, ಉಪಾಧಿಯಿಂದ ಭೇದವಾಗಿ ತೋರ್ಯದ ಅಂತ ತಿಳ್ಕೊಂಡು ನಾವು ಸ್ವರೂಪಕ್ಕೆ ಲಕ್ಷಿಸಿ ನೋಡಿದಾಗ ಭೇದ ಇಲ್ಲ,
ಅದಕ್ಕೆ ಇಲ್ಲಿ ಈ ಭೇದ ಹೋಗ ಕಡಿಮೆ ಏನು ಮಾಡಿದ್ರು ಅಂದ್ರೆ ಶಾಸ್ತ್ರ ಹೇಳಿದ್ರೆ ಭೇದ ಹೋಗಂಗಿಲ್ಲ, ಅಷ್ಟು ಪೂರ್ತಿಯಾಗಿ ಹೋಗಂಗಿಲ್ಲ. ಗ್ರಂಥಗಳು ಓದ್ರೂ ಸಂಶಯ ಹೋಗಂಗಿಲ್ಲ. ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಸದ್ಗುರುಗಳು ತಲೆ ಮೇಲೆ ಕೈ ಇಟ್ಟು ಮೂರನೇ ಕಣ್ಣು ತೆರೆಸಿ ಪರಮಾತ್ಮ ಏನು ಜ್ಯೋತಿ ಸ್ವರೂಪ ಪರಮಾತ್ಮನೋ ಅವನು ನಿನ್ನೊಳಗೆ ಏನ ಅವನೇ ನೀ ಇದ್ದೀರಿ, ಆದರೆ ನಿನಗೆ ನೀ ತಿಳ್ಕೊಂಡ್ರೆ ಅದು ತಿಳಿತದ ಅಂತ ತಿಳ್ಕೊಂಡು ಸ್ವರೂಪದ ಸಾಕ್ಷಾತ್ಕಾರ ಸದ್ಗುರುಗಳು ನಮ್ಮ ಹೃದಯದಲ್ಲಿ ಮಾಡಿಸ್ತಾರೆ. ಅದು ಪಡ್ಕೊಂಡ ನಂತರ ಎಲ್ಲದರಾಗಿದ್ದಿನಂಥ ಆ ಜ್ಯೋತಿ ಸ್ವರೂಪ ಪರಮಾತ್ಮ ನನ್ನೊಳಗೋದಾನ ಎಲ್ಲ ಒಂದೇ ಅಂತ ಭಾವ ಬರ್ತದೆ.